ಮೊದಲು ಏನಿತ್ತು ಸರ್ ಕರೆಂಟಿಂದ ಇತ್ತಲ್ಲ, ಗಾಳಿ ದುಡಿ ಬಿಟ್ಟರು ಕರೆಂಟೇ ಸಿಗ್ತಿಲ್ಲ. ಈ ಸೋಲಾರ್ 2 ವರ್ಷ ನಮ್ಮ ಪಿರಿಯಡ್ ಸಾವಿರ ಕೂಡ್ಸ್ಯಾರಾದ್ರೂ ಚೆನ್ನಾಗಿ ಬೆಳಕದ. 6ವರೆಗೆ ಬಂತಂದ್ರೆ ಮುಂಜಾನೆ 6ವರೆ ತನಕ ಒಂದು ಕ್ಷಣ ಭೀ ಹೋಗಂಗಿಲ್ಲ, ಬೆಳಕು ಫುಲ್ ಸಿಗ್ತಾ ಇದ್ದೇವೆ ಸರ್. 40 ಮನೆ ಅದ, 4 ರೋಡ್ ಅವ, ಸರಿಯಾಗಿ ಬೆಳಕು ಸಿಗ್ತಾ ಇದೆ. ಅದೇ ಪೀಡ ಸರ್ ಎಲ್ಲ ಚಂದ ಮಾಡ್ಯಾರ. ಗಾಳಿ ಗಾಳಿ ಬಿದ್ದರೆ ಭೀ ಲೈಟ್ ಕಂಟಿನ್ಯೂ ಬೀಳ್ತಾವ. ಸೋಲಾರ್ ಲೈಟು ಎಷ್ಟು 24. ಅಲ್ಲಿ ಒಂದು ಮನೆಗೆ ಹಂಗೆ ಉಳ್ದಾವ್ರಿ ಸರ್ ಸೋಲಾರ್ ಹಾಕೋದು. ಎಷ್ಟು ಮನೆ ಜನಸಂಖ್ಯೆ ರೀ ಅದ್ರಾಗ ಒಂದು 170 ಮನೆ ಎಷ್ಟು ಮನೆ ಒಂದು 30-35. ಎಷ್ಟು ಸೋಲಾರ್ ಹಾಕ್ಯಾರ? 24 24 ಎಷ್ಟು ವರ್ಷ ಆಯ್ತು ಹಾಕಿ? 1.5 ವರ್ಷ. 24 ಕಡೆ ಲಾಸ್ಟ್ ಒಂದು ಮನೆಗೆ ಒಂದು ಹಾಕದ ರೀ. ಅಮೌಂಟ್ ಎಲ್ಲ ಕೊಟ್ಟಿದ್ದಾವ, ಬಂದಿಲ್ಲ ಅವ್ರಿನ. ಹಾಕ್ತೆ ಸ್ವಲ್ಪ ಡಿಲೇ ಮಾಡ್ಲತ್ತಾರ. ಲಾಸ್ಟ್ ಒಂದು ಮನೆ ಮತ್ತು ಕೆಲವೊಂದು ಡಿಸ್ಟೆನ್ಸ್ ಒಂದಾಗಿ ಅಡ್ಡ ಬಂದಾಗಲದ್ರಿ ಅದು ಕಡೆಗೆ ಇದ್ದೀನಿ ಒಂದು ನೋಡೋಣ. ಈಗ ಹಾಕಿ 2 ವರ್ಷ ಐತ್ರಿ ಇದನ್ನ ಹಾಕಿ. ಅದಕ್ಕೆ ರಿಪೇರಿ ಏನು ಇದು ಮಾಡಿಲ್ಲ ಇಲ್ಲಿವರೆಗೆ. ಮೇಂಟೆನೆನ್ಸ್ ಏನು ಬಂದಿಲ್ಲ. ನಾವು 5 ವರ್ಷ ತನಕ ಅವಂದೇ ಗ್ಯಾರಂಟಿ ಅದ ರೀ ಹಾಕಿದವ್ರೆ. ಅಲ್ಲಿ ಬಂದಾಗಲತ್ತವ್ರಿ ಸರ್, ಅಲ್ಲಿ ಮೂಲೆಗೆ ಯಾವ್ದು ನೋಡಮ್ಮ, ಅದು ಒಂದು ಇಲ್ಲೊಂದು ಯಾವ್ದಾರ ಏನಾರ ಮಳಿ ಏನಾರ ಕಾರ್ಬನ್ ಬಂದ್ರೆ ಭೀ ಬಂದ್ ಮಾಡ್ಕೊಡ್ತಂದಾರೆ. 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಾರ, ಬಂದ್ ಮಾಡ್ಕೊಡ್ತಾರೆ ಸರ್. ಲೈಟ್ ಹೋಗಿ ಅವ್ರು ಕೆಳಗೆ ಬಂದ ಬ್ರೈಟ್ನೆಸ್ ಹೆಚ್ಚಾಯ್ತದ ರೀ. ಜನ ಬಂದಂಗೆ ಬ್ರೈಟ್ನೆಸ್ ಹೆಚ್ಚಾಯ್ತದ. ಜನ ಇಲ್ದಾಗ ಅದು ಹಂಗೆ ಇರ್ತದೆ. ನೀವು ಕೆಳಗೆ ಓಡಾಡಿದ್ರಿ ಅಂದ್ರೆ ಹೆಚ್ಚಿಗೆ ಬರ್ತದೆ ಬ್ರೈಟ್ನೆಸ್. ಅದು ಹಿಂಗೆ ಅದ ರೀ ಸಿಸ್ಟಮ್. ನಾವು ಈಗ ಜಾಸ್ತಿ ಇದ್ರೆ ಇದು ಆಯಿತು. ಎಷ್ಟು ಬಜೆಟ್ನಾಗ? ಇದು ಟೋಟಲು 8 ಲಕ್ಷ ಸರ್. 8 ಲಕ್ಷ ಇದು GST ಎಲ್ಲ ಇದ್ದಿರುತ್ತೆ 18%. ಹಾಗಾಗಿ 8 ಲಕ್ಷದಾಗ ಆಗುತ್ತೆ ಸರ್. 8 ಲಕ್ಷ 24 ಅವರ್ 24 ಪ್ಲಸ್ ಒಂದು ಏನೋ ಇನ್ಸ್ಟಾಲ್ ಅದ ರೀ. ಅದು ಟೆಕ್ಸ್ಟೈಲ್ ಹತ್ರ ಇದು ಮಾಡ್ತೇವೆ. ಅವರು JE ಅವ್ರು PRE ಅವ್ರು ಎಸ್ಟಿಮೇಟ್ ಮಾಡಿಕೊಡ್ತಾರೆ. ಇದು ಇಷ್ಟು ಅಮೌಂಟಿಗೆ ಎಷ್ಟು ಇದು ಕೊಡ್ತಾವೆ ಯಾವುದಂತೆಲ್ಲ ಅವರೇ ಮಾಡ್ತಾರೆ. PRE JE AW ಅವರು ನಿಯರ್ ಬೈ 2 ಇಯರ್ಸ್ ಆಯ್ತು ರೀ ನಾವು ಇನ್ಸ್ಟಾಲ್ ಮಾಡೋದು. ಹತ್ತಿ ಊರಂತ ಅದು ಇವಾಗ ಅಮೃತ್ ಪಂಚಾಯತ್ ಬಂದಿತ್ತು ಸರ್ ಅದು ಅಮೌಂಟು. ಹಾಗಾಗಿ ನಾವು ಓಪನ್ ಜಿಮ್ ಒಂದು ಮತ್ತು ಡಿಜಿಟಲ್ ಲೈಬ್ರರಿ, ಹಾಗಾಗಿ ಮಕ್ಕಳಿಗೆ ಮತ್ತು ಕಿಡ್ಸ್ ಪ್ಲೇ, ಇದು ಸಂಪೂರ್ಣ ಗ್ರಾಮ ಸೋಲರೀಕರಣದಾಗ ಒಂದು 60 ವಿಲೇಜಸ್ ಊರದ. ಹಾಗಾಗಿ ಇಲ್ಲಿ ಸಂಪೂರ್ಣ ಆಗ್ತದೆ. ಇನ್ನು ಒಂದು ಬೇರೆ ವಿಲೇಜ್ ಹಾಕೊಂಡಾಗ ಅದ್ರಾಗ 50-60 ಲಕ್ಷ ಬೇಕಾಗ್ತದೆ ಸರ್ ಅಮೌಂಟು. ಹಾಗಾಗಿ ಅಷ್ಟು ದುಡ್ಡು ನಾವು ಬಳಸಲೇಬಲ್ಲ 15. ಹಂಗಾಗಿ ಬರೋದ್ರಿಂದ ಎಲ್ಲ ವಿಲೇಜ್ದಾಗ ರೀ. ಒಂದು ನಮ್ಮಲ್ಲಿ ಚಿಕ್ಕ ಚಿಕ್ಕ ವಿಲೇಜ್, ನೆಕ್ಸ್ಟ್ ಅಮ್ದಲ್ಪಾಡು ಮತ್ತು ಅಲ್ಮಸ್ಪುರು. ಬಟ್ ನಮ್ಮ ಪಂಚಾಯತ್ದಾಗ ಎಲ್ಲ ಕಡೆ ಈಗ ಹೈಮಸ್ನು ಇದಾವೆ ಸರ್. ಹೈಮಸ್ನು ರಿಪೇರ್ ಮಾಡಿಸಿದ ಅವನು ನಡೆದಿದ್ದಾವೆ. ಬಟ್ ಸೋಲಾರ್ ಒಂದು ಏನದ ಅಂದ್ರೆ ನಮಗೆ ಆರ್ಥಿಕವಾಗಿ ಉಳಿತಾಯ ಆಗ್ತದೆ. ಅದರಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗ್ತದೆ ಸರ್. ಈ ನಮಗೆ ಮಂತ್ಲಿ ಒಂದು 25,000 ಇದ್ರೆ ನಮ್ಗೆ ಸೇವ್ ಅದ ಸರ್. ಯಾ 25,000 ಇವರಿಗೆ ನೀರಿನ ಖರ್ಚು ಮಾಡ್ಕೊಡೋದಾಗಲಿ, ಏನಾರ ಮೋಟ್ರ್ ಹೊಸದಾಗೋದು ಏನು ಇಮಿಡಿಯೇಟಾಗಿ ನಾವು ಇದು ಮಾಡ್ಕೊಡ್ತೇವೆ ಸರ್. ಯಾಕೆ ದುಡ್ಡು ಇರ್ತದ, ಅದು ಹಾಗೆ ಉಳಿದು ಬಿಡ್ತದೆ. ನಾವು ಬರೋ ದಿವಸ ಮಾಡ್ಕೊಂಡು ಅಂದ್ರೆ ಇದು ಆಗ್ತದೆ. ಮತ್ತು ಈ ಸ್ಟ್ರೀಟ್ ಲೈಟ್ನಿಂದ ಪ್ರಾಬ್ಲಮ್ ಏನೈತೆ ಸರ್, ಪ್ರಾಬ್ಲಮ್ ಹೆಚ್ಚಿಗೆ ಬರ್ತದ್ರ. ವರ್ಷಕ್ಕೆ 3-4 ಸಲ ನಾವು ಚೇಂಜ್ ಮಾಡ್ಬೇಕಾಗ್ತದೆ. ಅದು ಎಂಥ ಲೈಟ್ ಹಾಕಿದ್ರು ಮಳೆಗಾಲದಾಗ ಏನಂತ ಕಾರ್ಬನ್ ಬಂದು ಔಟ್ ಆಗ್ಲೈತಿ ಸರ್. ಮತ್ತು ಈ ಲೈಟ್ಗಳೆಲ್ಲ ಎಷ್ಟು ವರ್ಷಕ್ಕೆ ಏನಾಗಲ್ಲ, 5 ವರ್ಷಕ್ಕೆ ಏನಾರ ಪ್ರಾಬ್ಲಮ್ ಬಂದ್ರೆ ಪೆನಲ್ ರಿಟರ್ನ್ ಇದು ಮಾಡ್ತಂದಾರ ಅವ್ರು. 5 ವರ್ಷ ಮಟ್ಟ ಏನು ಪ್ರಾಬ್ಲಮ್ ಅವರು ಅಂದ್ರೆ ಮಿನಿಮಮ್ ನಾವು 5 ವರ್ಷ ಇದು ಮಾಡ್ತೇವೆ. 5 ವರ್ಷದ ಒಳಗೆ ಏನು ಭೀ ಐತೆ ಅಂದ್ರೆ ಟೋಟಲೇ ಪೆನಲೇ ಚೇಂಜ್ ಮಾಡ್ಕೊಡ್ತಂದ್ರೆ ಹೊಸದೇ. ಮತ್ತು ಅದಕ್ಕೆ ಯಾವುದೂ ಚಾರ್ಜಸ್ ಇಲ್ಲ. ಕುಟುಂಬಗಳವರು ಇಲ್ಲಿ ಒಂದು 60 ಬರ್ತಾವೆ ಸರ್ ನಮ್ಮ DCB ಪ್ರಕಾರ. ಒಂದು ಮೆಂಬರ್ಸ್ ಇದ್ದಾರೆ, ಒಬ್ಬರು ನಮ್ಮ ಪಂಚಾಯತ್ ಮೆಂಬರ್ ಇದ್ದಾರೆ, ಲೇಡೀಸ್ ಇದ್ದಾರೆ ಸರ್ ಅವರು. ಜನಸಂಖ್ಯೆ ಮೆಂಬರ್ಸ್ ಇದೆ ಸರ್. ಭಾಳಷ್ಟು ಡೆವಲಪ್ ಆಗಿದೆ ಸರ್. ಏನಿದ್ರೆ ಅಲ್ಲೇ ವಾಟ್ಸಪ್ಪದ ಬಸ್ ಮಳೆಗಾಲದಾಗ ಇಡ್ಲತ್ತಿದೆ. ಲಾಸ್ಟ್ ಟೈಮ್ ಮಾತಾಡೋದು